ಸೋಮಶೇಖರ್, ನಿವೃತ್ತ ಶಿಕ್ಷಕಿ ಹಾಗೂ ಉಪನ್ಯಾಸಕಿ. ಕರ್ನಾಟಕ ಜನತೆಯ ಸಮಸ್ತ ಜನತೆಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೇನೆ. ದಸರಾ ನಮ್ಮ ಕರ್ನಾಟಕದ ವೈಭವದ ನಾಡ ಹಬ್ಬ, ಸಡಗರದ ಹಬ್ಬ, ವಿಜೃಂಭಣೆಯ ಹಬ್ಬ, ಕನ್ನಡದ ಹಬ್ಬ, ಕನ್ನಡಿಗರ ಉತ್ಸವದ ಹಬ್ಬ. ಇಲ್ಲಿ ದೇಸಿ ಸೊಗಡು ಮತ್ತು ಪರಿಮಳವನ್ನ ನಾವು ಕಾಣ್ತೇವೆ. ದಸರಾ ಒಂದು ಜಾತಿ ಧರ್ಮಕ್ಕೆ ಸೇರಿಲ್ಲ, ಇದು ಎಲ್ಲರ ಮೆಚ್ಚಿನ ಸೌಂದರ್ಯದ ಹಬ್ಬ. ಕರ್ನಾಟಕದಲ್ಲಿ ಈ ಹಬ್ಬಕ್ಕೆ ವಿಶೇಷವಾದ ಸ್ಥಾನಮಾನ ಇದೆ. ಮೈಸೂರು ದಸರಾ ಹಬ್ಬದ ಕೀರ್ತಿ ಇಡೀ ಪ್ರಪಂಚ ಪ್ರಸಿದ್ಧವಾಗಿದೆ. ದಸರಾ ಹಬ್ಬದ ದಿನಗಳು ಮೈಸೂರಿಗೆ ವಿಶೇಷ ಸೊಬಗು, ಸೌಂದರ್ಯ, ಕಾಂತಿ, ಮೆರುಗು, ಕೀರ್ತಿ ಎಲ್ಲವನ್ನ ಎಲ್ಲ ಕಡೆಯಲ್ಲೂ ಪಸರಿಸುತ್ತೆ. ಅರಮನೆಗಳು, ಉದ್ಯಾನವನಗಳು, ರಸ್ತೆಗಳು, ಕಲಾಸೌಧಗಳು, ಚಾಮುಂಡಿ ಬೆಟ್ಟ, ವಸ್ತು ಸಂಗ್ರಹಾಲಯ, ದೇವಾಲಯಗಳು, ಇಡೀ ಮೈಸೂರನ್ನ ನೋಡೋದಕ್ಕೆ ನಮ್ಗೆ ಎರಡು ಕಣ್ಣು ಸಾಕಾಗೋದಿಲ್ಲ. ಹಾಗೆ ವಿದ್ಯುತ್ ದೀಪಗಳಿಂದ ಅಲಂಕೃತವಾಗಿ ರಾರಾಜಿಸ್ತಾ ಇರುತ್ತೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ವಿಶೇಷವಾದ ಸ್ಥಾನಮಾನ ಈ ದಸರಾ ಹಬ್ಬದಲ್ಲಿ. ಕನ್ನಡದ ಜಾನಪದ ಕಲೆ, ಕವಿಗೋಷ್ಠಿ, ಕುಸ್ತಿ, ಕ್ರೀಡೆ, ಸಾಹಿತ್ಯ, ಸಂಗೀತ, ನೃತ್ಯ, ಶಿಲ್ಪಕಲೆ, ಲಲಿತ ಕಲೆ ಇವೆಲ್ಲವನ್ನ ಒಳಗೊಂಡ ಪ್ರದರ್ಶನದ ವಿಶೇಷವೇ ಈ ದಸರಾ ಹಬ್ಬ. ಶಿಷ್ಟಕಲೆ ಮತ್ತು ಗ್ರಾಮೀಣ ಕಲೆಗಳ ಸಮ್ಮಿಶ್ರಣವೇ ಈ ಹಬ್ಬದ ವಿಶೇಷ. ಈ ಹಬ್ಬ ಕನ್ನಡ ಸಾಹಿತ್ಯವನ್ನ ಜನರಿಗೆ ಇನ್ನಷ್ಟು ಹತ್ತಿರವಾಗಿಸುತ್ತೆ. ಕರ್ನಾಟಕದ ಭವ್ಯ ಪರಂಪರೆಯನ್ನ ಸಾರಿ ಸಾರಿ ಹೇಳುವ ನಮ್ಮತನ, ಕನ್ನಡತನ ಹಾಗೂ ನಮ್ಮ ಪರಂಪರೆಯ ಸಮಸ್ತವನ್ನ ಬಿಂಬಿಸುವ ಈ ಹಬ್ಬವೇ ನಮ್ಮ ನಾಡಹಬ್ಬ. ದಸರಾ ಆಚರಣೆಯು ಭಾರತೀಯ ಧಾರ್ಮಿಕ ಪರಂಪರೆಯ ಶಾಸ್ತ್ರ ಸಂಪ್ರದಾಯದ ಅವಿಚ್ಛಿನ್ನ ಅಂಗ. ಶಕ್ತಿ ದೇವತೆ ಅಸುರ ಸಂಹಾರಕ್ಕಾಗಿ ವಿವಿಧ ರೂಪಗಳನ್ನ ತಾಳಿ ಅವರನ್ನ ಸಂಹರಿಸಿ ಶಿಷ್ಟರನ್ನ ಪರಿಪಾಲಿಸುವುದರ ಸಂಕೇತವಾಗಿ ದಸರಾ ಹಬ್ಬವನ್ನ ಆಚರಿಸ್ತೇವೆ. ಭಾರತದಾದ್ಯಂತ ಇದು ಆಚರಣೆಯಲ್ಲಿದ್ರೂ ಮಾಡುವ ಕ್ರಮದಲ್ಲಿ ಅಲ್ಪ ಸ್ವಲ್ಪ ವ್ಯತ್ಯಾಸಗಳನ್ನ ನಾವು ಕಾಣ್ತೇವೆ. ಆದ್ರೂ ಎಲ್ಲ ವರ್ಣದವರು, ಎಲ್ಲ ವರ್ಗದವರು ಯಾವ ಭೇದ ಭಾವವನ್ನ ಇಲ್ಲದೆ ಈ ನವರಾತ್ರಿಯ ಆಚರಣೆಯನ್ನ ವಿಜೃಂಭಣೆಯಿಂದ ಆಚರಿಸುವಾಗ ಎಲ್ಲರೂ ಪಾಲ್ಗೊಳ್ತಾರಲ್ಲ, ಅದು ಒಂದು ವಿಶೇಷವಾದದ್ದು. ದಶ ಎಂದರೆ 10, ಅಹರ್ ಎಂದರೆ ದಿನ ಎಂದರ್ಥ. ಒಟ್ಟಿನಲ್ಲಿ 10 ದಿನಗಳ ಉತ್ಸವವನ್ನ ದಸರಾ ಎಂದು ಕರಿತೇವೆ. ದಸರಾ, ದುರ್ಗಾ ಪೂಜೆ, ದುರ್ಗೋತ್ಸವ, ನವರಾತ್ರಿ ಈ ಎಲ್ಲ ಹೆಸರುಗಳಿಂದ ಈ ಹಬ್ಬವನ್ನ ನಾವು ಕರೆಯುವುದು ವಾಡಿಕೆ. ಮೊದಲನೇ 9 ದಿನಗಳ ಪೂಜೆ ಒಂದು ಅಂಗ ಹಾಗೂ 10ನೇ ದಿನದ ವಿಜಯೋತ್ಸವದ ಆಚರಣೆ ಎರಡನೇ ಅಂಗ. 9 ದಿನಗಳು ಸಾತ್ವಿಕ ಧಾರ್ಮಿಕ ವಿಧಿವಿಧಾನಗಳ ರೀತಿಯಲ್ಲಿ ನಡೆದರೆ 10ನೇ ದಿನದ ಉತ್ಸವವು ಸಾರ್ವಜನಿಕವಾಗಿಯೂ ಸಾರ್ವತ್ರಿಕವಾಗಿಯೂ ನಡೆಯುತ್ತೆ. ನವರಾತ್ರಿಯನ್ನ ಆಶ್ವಯುಜ ಮಾಸದ ಶುಕ್ಲ ಪಕ್ಷದ ಪಾಡ್ಯದಿಂದ ನವಮಿಯವರೆಗೆ ಆಚರಿಸ್ತೇವೆ. ದಶಮಿಯ ದಿನ ವಿಜಯೋತ್ಸವವನ್ನ ಆಚರಿಸ್ತೇವೆ. ಶಕ್ತಿ ದೇವತೆಯಾದ ದುರ್ಗೆ ಭಾರತೀಯ ಪರಂಪರೆಯಲ್ಲಿ ಅತಿ ಹೆಚ್ಚು ಆರಾಧಿಸಲ್ಪಡುವ ದೇವತೆ. ಭಾರತೀಯ ಸಾಂಸ್ಕೃತಿಕ ಅತಿ ಪ್ರಾಚೀನ ಕಾಲದಿಂದಲೂ ದುರ್ಗೆಯ ರೂಪಗಳ ಪೂಜೆಯ ಕುರುಹು ಮತ್ತು ಉಲ್ಲೇಖಗಳು ನಮಗೆ ದೊರೆಯುತ್ತೆ. ವೇದಗಳಲ್ಲಿ ಸರಸ್ವತಿ ಮುಂತಾದ ಈ ದೇವತೆಗಳ ಸ್ತುತಿ ಕೂಡ ಬಂದಿದೆ. ಸರಸ್ವತಿ, ಲಕ್ಷ್ಮಿ, ಪಾರ್ವತಿ ಇವು ದುರ್ಗೆಯರ ರೂಪಗಳು, ದುರ್ಗಾಂಶಗಳೇ ಅಂತ ಹೇಳ್ತಾರೆ. ಎಲ್ಲ ದೇವತೆಗಳು, ಎಲ್ಲ ಬಂಧುಗಳು, ಎಲ್ಲ ಪ್ರಾಣಿಗಳು ಅದಿತಿಯ ರೂಪವೇ ಎಂದು ವೇದಗಳು ಕೂಡ ಸಾರ್ತಾ ಇದೆ. ರಾಮ ರಾವಣ ಯುದ್ಧದ ಕಾಲದಲ್ಲಿ ರಾಮನು ದುರ್ಗೆಯನ್ನ ಆರಾಧಿಸಿ ಆಕೆಯ ನೆರವನ್ನ ಪಡೆದಿರೋದನ್ನ ಕೂಡ ನಾವು ರಾಮಾಯಣದಲ್ಲೇ ಕಾಣ್ತೇವೆ. ಈ 9 ದಿನಗಳಲ್ಲಿ ಆರಾಧಕರು ದೇವಿಯನ್ನ ನಾನಾ ಬಗೆಯ ಜಪ, ತಪ, ಧ್ಯಾನ, ಸ್ತೋತ್ರ, ಪಾರಾಯಣ, ಹೋಮ ಮುಂತಾದ ರೀತಿಯಲ್ಲಿ ಅವರವರ ಶಕ್ತಿಗೆ ಅನುಸಾರವಾಗಿ ಆಚರಣೆಯನ್ನ ಮಾಡ್ತಾರೆ. ಮೊದಲ 3 ದಿನಗಳು ಮಹಾಕಾಳಿಯನ್ನ ರೋಗ ರುಜಿನಗಳನ್ನ ನಿವಾರಿಸುವ, ಬಡತನವನ್ನ ನಿವಾರಿಸುವಂತೆ
ಮತ್ತೆ ಆ ಬಡತನವನ್ನ ತೊಲಗಿಸಲು, ದುಷ್ಟ ಸಂಹಾರ ಮಾಡಲು, ಶಕ್ತಿಯನ್ನ ಮತ್ತು ಪ್ರೇರಣೆ ಪಡೆಯಲು ಆರಾಧಿಸ್ತೇವೆ. ಎರಡನೇ 3 ದಿನಗಳು ಮಹಾಲಕ್ಷ್ಮಿಯನ್ನ ಲೌಕಿಕ ಪ್ರಪಂಚದ ಸಂವರ್ಧನೆಗೆ ಪ್ರೇರಣೆ ಪಡೆಯಲು ಪೂಜಿಸುತ್ತಾರೆ. ಕೊನೆಯ 3 ದಿನಗಳನ್ನ ಮಹಾ ಸರಸ್ವತಿಯ ರೂಪದಲ್ಲಿ ಜ್ಞಾನ, ವಿದ್ಯೆ ಮತ್ತು ವೈರಾಗ್ಯ ವೃದ್ಧಿಗಾಗಿ ಪೂಜಿಸುತ್ತಾರೆ. ದಸರಾದ ವಿಶೇಷತೆಗಳನ್ನ ಮತ್ತು ಅದರ ಪ್ರಾಮುಖ್ಯತೆಯನ್ನ ಕೂಡ ನಾವು ಈ ಮುಂದಿನ ವಿಡಿಯೋದಲ್ಲಿ ಕೂಡ ನಾವು ನೋಡ್ತಾ ಹೋಗ್ತೇವೆ. ಪ್ರತಿದಿನವೂ ಕೂಡ ಒಂದೊಂದು ವಿಡಿಯೋನ ಮಾಡ್ತೇವೆ. ನಾವು ಈಗ ದಸರಾ ಪರಂಪರೆಯನ್ನ ಕಾಪಾಡ್ಕೊಳ್ಬೇಕಾಗಿದೆ. ಮುಂದಿನ ತಲೆಮಾರಿಗೂ ತಲುಪಿಸುವ ಮೂಲಕ ಹರಿಯುವ ನೀರಂತೆ ಈ ಒಂದು ಪರಿವರ್ತನೆ ಆಗ್ಬೇಕು. ಇಂದಿನ ಮಕ್ಕಳಿಗೆ ಶಿಕ್ಷಣದ ಮೂಲಕ ಈ ಹಬ್ಬಗಳನ್ನ ಆಚರಿಸುವುದರ ಮೂಲಕ ನಾವು ಅವರಿಗೆ ಈ ಹಬ್ಬದ ಆಚರಣೆಯನ್ನ, ವಿಶೇಷತೆಯನ್ನ ತಿಳಿಸ್ತಾ ಈ ಹಬ್ಬವನ್ನ ಉಳಿಸಿ ಬೆಳೆಸುವಂತಹ ಒಂದು ಪ್ರಯತ್ನವನ್ನ ನಾವು ಮಾಡಬೇಕು. ಆಗಿದ್ದಂತಹ ಈ ದಸರಾ ಹಬ್ಬ ಇದೀಗ ನಗರದಾಚೆಗೂ ವಿಸ್ತರಿಸಿ ಮಸ್ಕಾಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪೇನಾಗಲ್ಲ. ಮೊದಲು ಅರಮನೆಯಲ್ಲಿ ಪ್ರಾರಂಭವಾದ ಈ ಹಬ್ಬದಲ್ಲಿ ತೊಡಗಿಸಿಕೊಳ್ಳುವವರೆಲ್ಲರೂ ಪ್ರಜೆಗಳೇ ಆಗಿದ್ರು. ಅದು ಸಮಾಜಮುಖಿ, ಜನಮುಖಿಯಾಗಿ ಹೊರಟು ಇದೀಗ ಪ್ರಜಾಪ್ರಭುತ್ವದ ಹಬ್ಬವಾಗಿ ಪರಿವರ್ತನೆಗೊಂಡಿದೆ. ಹಿಂದೆ ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಅಂಬಾರಿ ಆನೆ ಮೇಲೆ ರಾಜರು ಕುಳಿತುಕೊಳ್ಳುತ್ತಿದ್ದರು. ಈಗ ಅದೇ ಜಾಗದಲ್ಲಿ ಲೋಕವೇ ಆರಾಧಿಸುವ ಚಾಮುಂಡೇಶ್ವರಿ ತಾಯಿಯನ್ನ ಇಟ್ಟು ಪೂಜಿಸಿ ಮೆರವಣಿಗೆ ಮಾಡುತ್ತಿದ್ದೇವೆ. ಇದು ಸರಿಯಾದ ಅರ್ಥಪೂರ್ಣವಾದ ಬದಲಾವಣೆ ಎಂದರೆ ತಪ್ಪಾಗಲಾರದು. ಗ್ರಾಮೀಣರು ಕೂಡ ದಸರೆಯ ಹಬ್ಬವನ್ನ ಆಚರಿಸ್ತಾರೆ. ಅವರಿಗೆ ಬಂದಂಥದ್ದು ಅಂದ್ರೆ ಪ್ರತಿ ವರ್ಷವೂ ಕೂಡ ಆಚರಿಸುವಂತಹ ರೀತಿ ಭಿನ್ನವಾಗಿರುತ್ತೆ. ಹಳ್ಳಿಯಲ್ಲಿ ಒಂದು ರೀತಿಯ ದಸರಾ ಆದರೆ ನಗರಗಳಲ್ಲಿ ಇನ್ನೊಂದು ರೀತಿಯ ದಸರಾ ನಡೆಯುತ್ತೆ. ಸಾಕಷ್ಟು ವ್ಯತ್ಯಾಸಗಳನ್ನ ಕೂಡ ನಾವು ಈ ದಸರಾ ಹಬ್ಬದಲ್ಲಿ ಕಾಣ್ತೇವೆ. ಒಟ್ಟಿನಲ್ಲಿ ಈ ಪಾರಂಪರಿಕ ದಸರಾ ಹಬ್ಬವನ್ನ ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಅದರಲ್ಲೂ ಮುಖ್ಯವಾಗಿ ಮಕ್ಕಳಿಗೆ ಇದರ ಮಹತ್ವವನ್ನ ತಿಳಿಸುವುದು ನಮ್ಮ ಜವಾಬ್ದಾರಿಯಾಗಿದೆ. ಇನ್ನು ಉಳಿದ 9 ದಿನಗಳು ಕೂಡ ಪ್ರತಿದಿನದ ವಿಶೇಷತೆಯನ್ನ ಕುರಿತು ನಾನು ತಿಳಿಸ್ಕೊಡ್ತೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ, ಹಾಗೂ ಒಂದು ಶೇರ್ ಮಾಡಿ ಮತ್ತು ಕಾಮೆಂಟ್ಸ್ ಮಾಡಿ. ನಮಸ್ಕಾರ.